ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 89ನೇ ಕ್ವಶನ್ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1. ಇನ್ ಇಂಡಿಯಾ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ನೋ ಪವರ್ ಫಾರ್ ಮೇಕಿಂಗ್ ರೂಲ್ಸ್ ಫಾರ್ ಗ್ರಾಂಟ್ ಆಫ್ ಕನ್ಸೆಷನ್ ಇನ್ ರೆಸ್ಪೆಕ್ಟ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೈನರ್ ಮಿನರಲ್ಸ್ even though such minerals are located in their territory. Statement 2. In India, the central government has the power to notify ಮೈನರ್ ಮಿನರಲ್ಸ್ ಅಂಡರ್ ದಿ ರೆಲೆವೆಂಟ್ ಲಾ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ಪೊಲಿಟಿ ಕ್ವಶನ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಇದು ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ 1957 ಅದರ ಅಂಡರ್ ಇದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇದರ ಅಂಡರ್ ಸ್ಟೇಟ್ ಗೌರ್ಮೆಂಟಿಗೆ ಪವರ್ ಇರುತ್ತೆ. ಸೊ ಮೈನರ್ ಮಿನರಲ್ಸ್ ಅಲ್ಲಿ ಅವ್ರ ನೋಟಿಫಿಕೇಶನ್ ಪಬ್ಲಿಷ್ ಮಾಡೋ ಇಶ್ಯೂ ಮಾಡೋ ಪವರ್ ಇರುತ್ತೆ. ಸೊ ಸ್ಟೇಟ್ಮೆಂಟ್ 1 ತಪ್ಪಾಗತ್ತೆ. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ಇನ್ ಸೆಂಟ್ರಲ್ ಗೌರ್ಮೆಂಟಿಗೂ ಪವರ್ ಇರುತ್ತೆ. ನೋಟಿಫೈ ಮೈನರ್ ಮಿನರಲ್ಸ್ ಅಂಡರ್ ದಿ ರೆಲೆವೆಂಟ್ ಲಾ, ಸೇಮ್ ಲಾ ಅಂಡರ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೂಡ ಪವರ್ ಇರುತ್ತೆ. ಸೊ 1ನೇ ಸ್ಟೇಟ್ಮೆಂಟ್ ತಪ್ಪಾಗತ್ತೆ, 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ. ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.